ಅಡಗಿಸಬೇಕೆಂದು ಬಂದಿದ್ದೇನೆ ಬಲ ಭೀಮನಾಗಿ. ಹೇ ದೇವೇಗೌಡ, ನನ್ನ ಮನ ಮೆಚ್ಚಿ ಬರುವ ನನ್ನ ಮಂದಾರ ಪುಷ್ಪಕ್ಕೆ ನಾನು ಚಂದಿರನಾಗಿ ಬಾಳು ಕೊಡದೆ ಹೋದರೆ ನನಗೆ ಸೆಂಡ ಅಂತ ಕರೀತಾರೆ. ಹಾಗಾದ್ರೆ ಈಗಲೇ ನನ್ನಲ್ಲಿ ಗಂಡಸ್ತನ ಇದೆಯೋ ಇಲ್ವೋ ಈಗಲೇ ತಿಳಿಯೋಣ. ರಾಧಿಕಾ, ರಾಧಿಕಾ, ಏ ರಾಧಿಕಾ, ಇವರ ಮಾತು ನಿಜವಿದೆಯಲ್ಲ? ಯಾರ್ದೋ ಮಾತನ್ನ ಕೇಳಿ ನೀನು ಮರ್ಯಾದೆ ಕಳೆದುಕೊಳ್ಬೇಡ. ಇವರು ನನ್ನ ಮಾನ ಕಾಪಾಡಿದ ಧೀರ. ಇವನನ್ನ ನಾ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀನಿದಕ್ಕೆ ಅಡ್ಡಿ ಬರಬೇಡ. ರಾಧಿಕಾ, ರಾಧಿಕಾ, ನಾನು ನಿನ್ನನ್ನು ಜೀವಂತ. ಹಲೋ ಹಲೋ, ಚಂದುಲಾಲ. ಓಕೆ ಓಕೆ, ನಮ್ಮ ಗಂಧದ ಲೋಡು ಜೊತೆ ಮುತ್ತು ರತ್ನ ತಲುಪಿದ್ದಾವೆ. ಹಾ ಸರಿ, ಆ ಹಣವನ್ನು ನಮ್ಮವರ ಕೈಯಲ್ಲಿ ಕೊಟ್ಟು ತಲುಪಿಸಿ ಬಿಡಿ. ಮತ್ತೆ ಮುಂದಿನ ವಾರ ಕಳಿಸುತ್ತೇನೆ. ಥ್ಯಾಂಕ್ ಯು. ಆ ಬಂಗ್ಲೆ ಭೀಮನ ಮರಣ ಹೊಂದಿದ ನಂತರ ಒಂದೊಂದು ಸಕಲ ಕಾರ್ಯ ಸಫಲವಾಗಿ ಹಣದ ರಾಶಿ ಬೆಟ್ಟ ಎತ್ತಿರ ಬೆಳೆ ಹತ್ತಿದೆ. ಮುಂದಿನ ವಾರದಲ್ಲಿ 10 ಫ್ಯಾಕ್ಟರಿ ಅಡಿಗಳು ಸಮಾರಂಭ ಮಾಡಿ ವಿದ್ಯಾಸಂಸ್ಥೆಗೆ ಒಡೆಯನಾಗಿ ಮೆರೆಯದಿದ್ದರೆ ಬುನಾದಿ ಬಂಗ್ಲೆ ಭೀಮನೆಂಬ ಬುನಾದಿ ಮಾಡಿ ಆ ಜೈ ವೀರನೆಂಬ ಈ ನಮ್ಮ ತುಂಬಳೆ ಮುಂದೆ ಮೇಣಿಗೆ ಎಸೆದು ಅವನ ಆಸ್ತಿ ನನ್ನ ಕೈ ಸೆರೆಯಾಗಲೇಬೇಕು. ನಗಬೇಡ ಸಾಹುಕಾರ, ನಗಬೇಡ. ನಕ್ಕು ನಕ್ಕು, ನನ್ನ ಕಕ್ಕೀಡಾಗಬೇಡ. ಗೊತ್ತು ಗೊರಿಗಿಲ್ಲದೆ ನನ್ನ ಮನೆಗೆ ಬಂದವು ದೇವರ ಮೈ ಮರೆತು ಎಂತೆಂತವ್ರನ್ನ ಹುಟ್ಟಿಸುತ್ತಾನೆ. ಆದರೆ ಕೋಪ ಬಂದಾಗ ಮಾತ್ರ ನನ್ನಂತವ್ರನ್ನ ಹುಟ್ಟಿಸುತ್ತಾನೆ ಎಂದ್ರು ಮಾತ್ರ ಮರೆಯಬೇಡ. 3 ಹಾದಿ ಬಿಟ್ಟವರ ಚಟ್ಟ ಕಟ್ಟಲು ಸದಾ ಸಿದ್ಧನಾಗಿ ಬಂದ ಇವನು ಕ್ರಾಂತಿವೀರ. ಅರ್ಥ ಅರ್ಥ ನಿಮ್ಮ ಪಾಲಿನ ಯಾಮ. ಯಮನಿಗೆ ಯಮನಾಗಿ ನಿಂತಿರುವ ಮೃತ್ಯುಂಜಯ ಕಳ ನಾನು ಮೃತ್ಯುಂಜಯ. ಮರ್ಯಾದೆ ಇಲ್ಲದೆ ಮಾತನಾಡುವೇನೇ ಪಡುವ ನಿನಗೇನು ಮರ್ಯಾದೆ? ನಿಮ್ಮ ಅಪ್ಪನಿಗೆ ಕೂಡ ಹೀಗೆ ಮಾತಾಡ್ತೀನಿ. ಲೇ ದೇವೇಗೌಡ, ನಮ್ಮ ಅಣ್ಣನ ಮುಂದೆ ಏನು ಹೇಳಿದೆ ನೀನು? ನಿನ್ನ ತಂಗಿಗೆ ನಾನು ರೇಪ್ ಮಾಡಲು ಹೋಗಿದ ನಿಜ ಬಗು? ರೇಪ್ ಮಾಡದೆ ಮತ್ತಿನ್ನೇನು? ನನ್ನ ತಂಗಿಯನ್ನು ಒಪ್ಪಿಕೊಂಡು ನಿನ್ನ ಭಾವಚಿತ್ರ ಇನ್ನು ನನ್ನ ಕಣ್ಣು ಮುಂದೆನೇ ನಿಂತಿದೆ. ಅದು ನಾನು ನೆನಪಿಸಿಕೊಂಡ್ರೆ ನಾನು ನಿಮ್ಮನ್ನು ಜೀವಂತ ಏನಂತ ಜೀವಂತವಾಗಿ ನಿನ್ನನ್ನು ಸುಟ್ಟು ಹಾಕಿ ಬಿಡ. ಇದು ಅಷ್ಟೊಂದು ಸುಲಭವಲ್ಲ ಗೌಡ. ಈ ಕ್ರಾಂತಿವೀರನೊಮ್ಮೆ ಎದೆ ಮುಟ್ಟಲು ಚಾಡಿಗಾಗಿ ಸಿಡಿಗೆದ್ದು ನಿಂತು ಈ ಬಂಟ ಟೊಂಕ ಕಟ್ಟಿ ನಿಂತರೆ ಇಡೀ ನಿನ್ನ ದರ್ಪ ಕುಲವೇ ಮಗನೇ ನಡಗೆ ಬಿಡುತ್ತೆ. ಯಾವುದೇ ಒಂದು ಹುಚ್ಚು ನಾಯಿ ನಿನ್ನ ತಂಗಿಯನ್ನು ಕತ್ತಲು ಬಂದಾಗ ನಾನೇ ಅವಳನ್ನು ಮುಚ್ಚು ಮರೆ ಇಲ್ಲದೆ ರಕ್ಷಿಸಲು ಬಂದರೆ ಆ ಲುಚ್ಚಾನ ಮಾತು ಕೇಳಿ ನನ್ನ ಮೇಲೆ ತಪ್ಪು ಹುಟ್ಟಿಸ್ತೀಯಾ? ಹೇಳಿ. ನೀನೇನು ಈ ದಂತಕಥೆಯನ್ನು ನನ್ನ ಮುಂದೆ ಹೇಳಲಿಕ್ಕೆ ಬರಬೇಡ ಕ್ರಾಂತಿವೀರ, ಹೇಳೋದಕ್ಕೆ ಬರಬೇಡ. ಹಾಗಾದ್ರೆ ಈಗಲೇ ನಿನ್ನ ಮುಂದೆ ನಿಜ ಮಾಡಿಬಿಡಲ? ನೋಡ್ರ ತಡೀರಿ, ಮಾತ ಕೊಡಬೇಡ್ರಿ. ಮಾತು ಕೊಟ್ಟರ ನಿಮ್ಮ ತಂಗಿ ಸುಂದರವಾದ ದೇಹವನ್ನು ಮುಟ್ತಾನ, ಮುಟ್ಟಾಳ ನನ್ನ ಮಗ. ಮುಟ್ಟಿದ ಆ ಕೈಯನ್ನು ತಟ್ಟಿದರೆ ಅವನು ಕತ್ತರಿಸಿ ಹಾಕುವ ಸೇಡು ಈ ದೇವೇಗೌಡಲಿದೆ. ಆ ನಿನ್ನ ಅಹಂಕಾರವನ್ನೇ ಅಡಗಿಸಬೇಕೆಂದು ಬಂದಿದ್ದೇನೆ ಬಲ ಭೀಮನಾಗಿ. ಹೇ ದೇವೇಗೌಡ, ನನ್ನ
ನನ್ನ ಮನ ಮೆಚ್ಚಿ ಬರುವ ನನ್ನ ಮಂದಾರ ಪುಷ್ಪಕ್ಕೆ ನಾನು ಚಂದಿರನಾಗಿ ಬಾಳು ಕೊಡದೆ ಹೋದರೆ ನನಗೆ ಚಂಡ ಅಂತ ಕರೀತಾರೆ. ಹಾಗಾದ್ರೆ ಈಗಲೇ ನನ್ನಲ್ಲಿ ಗಂಡಸ್ತನ ಇದೆಯೋ ಇಲ್ಲೋ ಈಗಲೇ ತಿಳಿಯೋಣ. ರಾಧಿಕಾ, ರಾಧಿಕಾ, ಏ ರಾಧಿಕಾ! ಇವರ ಮಾತು ನಿಜವಿದೆಯಲ್ಲ? ಯಾರ್ದೋ ಮಾತನ್ನ ಕೇಳಿ ನೀನು ಮರ್ಯಾದೆ ಕಳೆದುಕೊಳ್ಬೇಡ. ಇವರು ನನ್ನ ಮಾನ ಕಾಪಾಡಿದ ಧೀರ. ಇವನನ್ನ ನಾ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀಡಿದ್ದಕ್ಕೆ ಅಡ್ಡಿ ಬರಬೇಡ. ರಾಧಿಕಾ, ರಾಧಿಕಾ, ನಾನು ನಿನ್ನನ್ನು ಜೀವಂತ ಉಳಿಸಲಾರೆ. ಸುಟ್ರು ಸರಿ, ಹೃದಯದಲ್ಲಿರೋ ಪ್ರೀತಿ, ಮನಸ್ಸಿನಲ್ಲಿರೋ ಭಾವನೆ, ಮುಖದಲ್ಲಿರೋ ನಗು, ಕಣ್ಣಲ್ಲಿರೋ ಕಂಬಳಿ ಇವೆಲ್ಲ ನಿನ್ನಂತವನಿಗೆ ಹೇಗೆ ಗೊತ್ತಾಗ್ಬೇಕು? ಬಾಯಿ ಮುಚ್ಚೋ. ದೊಡ್ಡ ಜಮೀನ್ದಾರನ ತಂಗಿಯಾಗಿ ನಿನ್ನನ್ನು ಅಕ್ರತೆಯಿಂದ ಬೆಳೆಸಿದರೆ ನನಗೆ ಮರ್ಯಾದೆಲ್ಲ ಮಾತನಾಡುವೆಯಾ ಪಾಪಿ? ನಾನು ಯಾರು ಗೊತ್ತೇ? ಹಳ್ಳಿಯಿಂದ ದಿಲ್ಲಿವರೆಗೆ ನಿತ್ಯ ರೌಡಿಗಳನ್ನು ಕಚ್ಚಿ ಕಚ್ಚಿ ಸಾಯಿಸುವ ನರ 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 ನಾಗರ ನಾನು. ಲೇ ದೇವೇಗೌಡ, ನಾನ್ಯಾರು ಗೊತ್ತೇ? ನಿಮ್ಮಂತ ನರನಾಗರನ್ನು ಹೆಡೆ ಎತ್ತಿ ಬರುವ ಆಕಾಶಕ್ಕೆ ಹಾರಿಸಿ ಗರಗರ ತಿರುಗಿಸಿ ಒಗಿವ ಗರುಡನಿದ್ದೇನೆ. ದೇವೇಗೌಡ, ರೂಢಿಯಾಳ ನುಗಕ್ಕೆ ಹೆಗಲು ಕೊಟ್ಟು ಸತ್ತು ಬದುಕುವ ನಾ ಮರ್ತ್ಯ ನಾನಲ್ಲ. ಈಗಲೇ ನಿನ್ನ ಎದುರಿಗೆ ನಿನ್ನ ತಂಗಿಯ ಕೋಳಿಗೆ ಮಾಂಗಲ್ಯ ಕಟ್ಟುತ್ತೇನೆ. ನಿನ್ನಲ್ಲಿ ಗಂಡಸು ಎಂಬ ತಾಕತ್ತು ಇದ್ದರೆ ಬಂದು ಬಿಡಿಸೋ ನೋಡೋಣ. ರಾಧಿಕಾ, ಇಲ್ಲಿ ದೇವೇಗೌಡ, ದೇವೇಗೌಡ, ನಿನ್ನ ಎದುರಿಗೆ ನಿನ್ನ ತಂಗಿಗೆ ತಾಳಿ ಕಟ್ಟಿದ್ದೇನೆ. ನಿನ್ನ ಈಗೇನು ಮಾಡ್ತಿಲೆ ಬಡವ? ಮುಗಿತಿದೆ ಈ ನಿನ್ನ ಜೀವನದ. ಗೌಡ್ರ, ಈ ಗೌಡ್ರ ಬುದ್ಧಿಲ ಏನ್ ಕಾಣತ್ತೆ? ಆಗೋ ಕಲ್ಲಿನ ಕಾಡು ಕೊಡಿಸುವುದು ನಿಮ್ಮಂತವ್ರ ಧರ್ಮವಲ್ಲ. ಬುದ್ಧಿನಲ್ಲಿ ಬರ್ರಿ, ನಿಮಗ ಏನ್ ಮಾಡೋರು? ಇಲ್ಲ ಮುತಾಲಿಕಾ, ಇಲ್ಲ. ನೀನು ನನ್ನನ್ನು ತಡೆದು ತಪ್ಪು ಮಾಡಿಬಿಟ್ಟೆ. ಗೌಡ್ರ, ಮಾತು ಕೊಟ್ಟ ಮೇಲೆ ಮೌನಕ್ಕೆ ಶರಣಾಗೋದು ನಿಮಗೆ ತಿಳಿದಿಲ್ಲ ಕಾಣ್ತತಿ. ಇದು ಕಲಿಯುಗ ರೇ, ಸಿಡ್ದದ ಕ್ರಾಂತಿ ಯುಗ. ಮೊದ್ಲ ಸಿಡ್ದು ನಿಂತಾನ ಅವನು ಬಲಿಗೆ ಬಲುಪಸ ಹೋಗೋದು ಬೇಡ. ನನ್ನ ಮಾತು ಕೇಳ ಬನ್ನಿ ಒಂದ್ ಸ್ವಲ್ಪ. ಶರಣೆನ್ನದೇ ನಿನ್ನ ಕೆಟ್ಟ ಗುಣ ಉಪಯೋಗಿಸಿ ನನ್ನ ಬಾಳ ಸಂಗಾತಿಗೆ ಇಲ್ಲದ ಅಪವಾದ ನೀಡಿದರೆ ಆ ಕ್ಷಣದಲ್ಲಿ ಬಂದು ನಿನ್ನ ಮರಣ ಮಾನೋಮಿ ಆಗುವುದು ಖಂಡಿತ. ರಾಧಿಕಾ, ಏ ರಾಧಿಕಾ, ಏನ್ ನೋಡ್ತಾ ಇದ್ದೀಯೇ? ಬಾರೆ ಹೋಗೋಣ. ಮುತಾಲಿಕಾ, ನೀನು ನನ್ನನ್ನು ತಡೆದು ಬಹಳ ತಪ್ಪು ಮಾಡ್ಬಿಟ್ಟೆ. ಇಲ್ಲ ಅಂದ್ರೆ ನೋಡ್ತಿದ್ದೆ ತಂಗಿಯನ್ನು ಆಟನ, ಅವಳನ್ನು ಮಗುಸಿ ಬಿಡ್ತಿದ್ದೆ ನಾನು ಇಲ್ಲೇ. ನಮಸ್ಕಾರ ಮಾಡ್ತೀನಿ ದೇವೇಗೌಡ್ರಿಗೆ. ಬೆಂಕಿ ಹಾಕೋ ಈ ನಿನ್ನ ನಮಸ್ಕಾರಕ್ಕೆ. ನೀನು ನನ್ನ ಪಕ್ಕದಲ್ಲಿ ನಿಂತಿದ್ರೆ ನನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ನನಗೆ ಇವತ್ತು. ಯಾಕೆ ಗೌಡ್ರಿ, ಯಾವನಾರ ನಿಮ್ಮ ಮಾತಿಗೆ ಭಂಗ ತಂದನೆ? ಇಲ್ಲ, ನಿಮ್ಮ ಮೇಲೆ ಯಾವನಾರ ಕೈ ಮಾಡಿದಾರ? ಬೇಗ ಹೇಳ್ಬಿಡಿ. ಆಗಿದ್ರ ಪಾಪಿ ರುಂಡವನ್ನು ತೆಗೆದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಬಿಡ್ತಾನೆ. ಜಿತೇಂದ್ರ, ನೀನಾಡಿದ ಪ್ರತಿಯೊಂದು ಮಾತು ಕೃತಿಯಾಗದೆ ಹೋದರೆ ಆ ಕ್ರಾಂತಿವೀರ ನಮಗೆ ಬೇತಾಳವಾಗಿ ಬಿಡ್ತಾನೆ. ಅವನೆಂತ ಬೇತಾಳವಾಗಿ ನಮ್ಮ ಬೆನ್ನ ಹತ್ತಿದ್ರು ಮಾಯಿ ಶಕ್ತಿ ನುಂಗಿ ನೀರು ಕುಡಿ ಶಕ್ತಿ ನನ್ನಲ್ಲಿದೆ. ಅವನಿಗಾಗಿ ಬೆಳೆದು ನಿಂತಿದೆ ಈ ಬೇತಾಳ.
ಜಿತೇಂದ್ರ, ಮಾತು ಬಾರದ ಮೌನಕ್ಕೆ ಶರಣಾದ ಗೌಡರನ್ನು ಕೇಳಿದರೆ ಏನೂ ಪ್ರಯೋಜನವಿಲ್ಲ. ಕರ್ನಾಟಕದ ಹುಲಿಯಾಗಿ ಗೌಡರೆದುರಿಗೆ ಗರ್ಜಿಸಿ ಆ ರಾಧಿಕಾಳಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಕ್ರಾಂತಿವೀರ. ಗಜರಾಜ, ಈಗಲೇ ಏನು ಹೇಳುತ್ತಿರುವ ಮೂರ್ಖ? ಅತಾಳ ಇತಾಳ ಪಾತಾಳ ಭೂಲೋಕವದಲ್ಲಿ ಅಡಿಗೆ ಕೂತರುವ ಕೂಲ ರಾಕ್ಷಸನನ್ನು ಒಂದು ತಂದು ವಂಶೋ ಜಬಾದ್ರಿ ನಂದು. ಏ ತಮ್ಮ, ಒಂದು ಸ್ವಲ್ಪ ತಡಿ. ನಾವು ಹೆಂಗದು ರವಿಕಾಂತನ ಗ್ಯಾಂಗ ಹಿಡಿದ ಇಟ್ಟಿವ. ಮುಳ್ಳಿನ ಕಡ್ಲಿ ಕೈಯಲ್ಲಿ ಕಡ್ಲಿ ಉರಿಸಿದರ ಆಯ್ತು. ಮುಳ್ಳಿನಿಂದ ಮುಳ್ಳಿ ತೆಗೆಯುವ ಕೆಲಸ ಮಾಡು ಬರ್ರಿ ಧನಿಯಾರ. ಹೌದು ಮುತಾಲಿಕ, ಹೌದು. ಆ ರವಿಕಾಂತನ ರವಿಕಾಂತನ ಜೋಡಿ ಕೈ ಜೋಡಿಸಿ ಆ ಕಳ್ಳು ಯಾವರ ಜೊತೆಗೆ ಆ ರವಿಕಾಂತನಿಗೆ ಈ ವಿಷಯವನ್ನು ಹೇಳಿ ಅವನಿಂದಲೇ ಈ ದಿನವನ್ನು ಮಾಡಿಸಿ ಬಿಡೋಣ. ಗೌಡ್ರ ನೆನಸುತ್ತಲೇ ರುದ್ರದೇವ ಇಲ್ಲಿಗೆ ಬಂದಂತ ಕಾಂತತ್ರಿ. ಬತ್ತೂರಿಂದ ಸ್ವಾಗತನ ಮಾಡೋಣ ಬರ್ರಿ ಭಕ್ತರ ಕೋಟೆ ಒಳಗೆ. ಏನು ಮಾಡ್ತಾ ಇದ್ರಿ ಸರ್ಪಗಾಲಿನ ದರ್ಪ ಗೌಡರು? ಬನ್ನಿ ರವಿಕಾಂತ್, ಬನ್ನಿ. ಸ್ವಾಗತ ಸುಸ್ವಾಗತ. ಬನ್ನಿ ರವಿಕಾಂತ್. ರವಿಕಿರಣಕ್ಕೆ ಮೊಗ್ಗೊಂದು ಅರಳಿ ಹೂವಾಗಿನಕ್ಕಂತೆ ಈ ಗೌಡ್ರ ಗುಂಪಿನ ಜನ ನಿಮ್ಮ ಬರುವಿಕೆಯನ್ನು ಕಂಡು ಅರಳಿ ಹೃದಯ ತುಂಬ ಅರಳಿನಕ್ಕಂತಾಯ್ತು. ಬನ್ನಿ ಕೂತ್ಕೊಳ್ಳಿ. ಈ ಸಿಂಹ ನಿತ್ತ ನೆಲವೇ ಸಿಂಹಾಸನ. ಬನ್ನಿ ಹುಲಿರಾಯ, ಬನ್ನಿ. ಅಪ್ಪಳಿಸಿದ ಸಪ್ಪಳಕ್ಕೆ ಉರಿಗಾರನ್ನೇ ಉರಿ ಎದ್ದು ಬಂದಂತೆ ಆಯ್ತು. ನೀವು ನಿಮ್ಮ ಬರಿಗೆ ಕಂಡು ನಮಗೆ ತುಂಬಾ ಆನಂದ ಆಗಿದೆ. ಹೌದು ಮುತಾಲಿಕ, ಹೌದು. ಆ ಕ್ರಾಂತಿ ಹುಲಿ ಹಿಡಿಯಲಿಕ್ಕೆ ನಮಗೊಂದು ಯಾವ ಹುಲಿಯನ್ನು ಹುಡುಕಬೇಕಾಗಿದೆ. ಎಲ್ಲವನ್ನ ಬಲ್ಲ ಈ ಬಲ್ಲ. ನಿಮ್ಮೆಲ್ಲರ ಹೃದಯದಲ್ಲಿ ತುಂಬಿಕೊಂಡಿರುವಾಗ ಅದು ಯಾವ ವೀರ ಬಂದು ನಿನಗೆ ಅಪ್ಪಳಿಸರು? ಆ ಸಪ್ಪಳ ಕುಪ್ಪಳಿಸಿದ ಸದ್ದಿನಲ್ಲಿ ಸಮಾಧಿ ಮಾಡಿಬಿಡುತ್ತೆ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡ ಗೌಡ್ರೆ. ಅದು ನೀವು ಇನ್ನು ಮುಂದೆ ಯಾವ ಕಾರ್ಯನೋ ಹಮ್ಮಿಕೊಂಡಿದ್ದೀರಾ ಹೇಳಿ. ಅದು ಮರ್ಯಾದೆ ಎಂಬ ಮಹಲಲ್ಲಿ ಮೌನ ಮುರಿದಿದೆ ಈ ವೀರ. ಅಂದ್ರೆ ಈ ದೇವೇಗೌಡ ಬೃಂದಾಕಾರಕ್ಕೆ ಸುಳ್ಳು ಬರದಂತೆ ಆತೆ. ಹೌದು ವೀರ, ಹೌದು. ಅಪ್ಪಳಿಸಿದ ಸಪ್ಪಳಕ್ಕೆ ಉರಿ ಅಂತೆ ಹತ್ತಿರೈತೆ ಅಂತೆ ಆಯ್ತು. ಇಂದು ಗಂಡು ದೇವ ಎಂಬ ಒಡೆದು ಚೂರಾಗಿ ಅದೇ ಚೂರು ಬಂದು ನಮ್ಮ ಗೌಡರ ಎದಿಗೆ ಅವಮಾನವಾಯಿತು. ಅದಕ್ಕ ರೀ ಅಪ್ಪ, ನೀವು ಸಾಕ್ನ ಮೊಯ್ರಿಗಿಂತ ಮೊದಲು ಹೋಗಿ ರಕ್ತ ಘಟ ಘಟ ಅಂತ ಕುಡಿದ್ರ ಊರ್ ತುಂಬ ನಿಮ್ಮ ಮೆರವಣಿಗೆ ಮಾಡಿಬಿಡ್ತೀವ್ರಿ ಪಟಾಕಸಿ ಹಚ್ಚೆ. ಯಾರವನು ನಿಮಗೆ ಎದಿರಾದ ಕರಿನಾಗರ? ಅವನೇ ಅದು ಹೇಳಿದ ನಿನಗೆ ಆ ರವಿಕಾಂತ. ಏನು ಮಾಡಿದ ರವಿಕಾಂತ್ ಕ್ರಾಂತಿವೀರ? 70 ಹಳ್ಳಿಯ ನಾಯಕನೆಂಬುದು ತಿಳಿಯದೆ ಈ ಗೌಡರ ಎದುರಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಕ್ರಾಂತಿವೀರ.
ತಾಯಿ ಕಟ್ಟಿದ ಕೈಯನ್ನು ಕತ್ತರಿಸಿ ಬಗಿಲೇ ಈ ಗೌಡನ ಮುಂದೆ. ಇವನು ಸರವೇಗದ ಸರದಾರನಾಗಿ ಈ ರಣರಂಗದಲ್ಲಿ ಕಾಲಿಟ್ಟ ಹುಲಿ ಮುಂದೆ ಅದ್ಯಾವುದು ಕುರಿ ಮರಿ. ನಾವು ಹಿಂಗ ಹೋಗೋಣ ನಡ್ರಿ, ನಾಯಿ ಕುನ್ಯಾಂಗ ಬರ್ರಿ ಹೋಗೋಣ. ನಾನು ಎತ್ತಿದ ಕೈ ಕತ್ತು ತೆಗೆಯುವವರೆಗೆ ತಲೆಗೆ ಇಳಿಯಲಿಲ್ಲ. ಸುಮ್ಮನೆ ಬನ್ನಿ ನನ್ನ ಹಿಂದೆ.